ಕಿಯಾ ಕಡೆಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಏನದು ಅಂತ ಅಂದರೆ BSc BPT BPO ಅವ್ರದ್ದು ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಇದನ್ನು ನೋಡೋಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. CT ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲೇಟೆಸ್ಟ್ ಅಪ್ಡೇಟ್ನೆಲ್ಲ ನಿಮಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಾಗೆ ಫಸ್ಟ್ ಹೇಳ್ದಾಗೆ BPT BPO ಆ್ಯಂಡ್ ಅಡಲ್ಟ್ ಸೈನ್ಸ್ದು ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಇದನ್ನು ನೋಡಿದ ತಕ್ಷಣ ಶಾಕ್ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು. ಅದನ್ನು ಸಪ್ರೇಟ್ ಅಪ್ಲಿಕೇಶನ್ ಬಿಡ್ತಾರೆ ಅಲ್ವಾ, ಹೀಗೆ ಮೆರಿಟ್ ಲಿಸ್ಟ್ನ ಬಿಟ್ಬಿಟ್ಟಿದ್ದಾರೆ ಅಂತ. ಈ ವರ್ಷದಿಂದ ಸಪ್ರೇಟ್ ಅಪ್ಲಿಕೇಶನ್ ಅಂತ ಏನಿಲ್ಲ. ಇದು ಸಹ CET ಕೌನ್ಸಿಲಿಂಗ್ ಜೊತೆನೇ ನಡೆಯುವಂಥದ್ದು. ನೀವು ನೋಡ್ಬೋದು ಅಲ್ಲಿ ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO 2024 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೆ ಓಪನ್ ಆಗುತ್ತೆ ಪೇಜು. ನೋಡಿ, ಪೇಜ್ ಓಪನ್ ಆಗಿದೆ, ಈ ರೀತಿ ಇರುತ್ತೆ. BSc BPT BPO ಮೆರಿಟ್ ಲಿಸ್ಟ್ ಅಂತ ಇದೆ. ಈ ಲಿಸ್ಟ್ನಲ್ಲಿ ಏನಿಲ್ಲ ಅಂದರೂ 1,00,000+ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಬೋದು. ಹೌದು, ತುಂಬ ಅಂದರೆ ತುಂಬ ಪೇಜಸ್ ಇದೆ. 1772 ಪೇಜಸ್ ಇದೆ. ಒಂದು ಪೇಜಸ್ಸಲ್ಲಿ ಏನಿಲ್ಲ ಅಂದರೂ 60 ಮೆಂಬರ್ಸ್ ಇರ್ತೀರಾ. ಹಾಗೆ ಇನ್ನೂ ಸ್ವಲ್ಪ ಜನ ಇದ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಕಾಯ್ತಾ ಇದ್ದರೆ ಸಾರಿ, ಅದು ಅಪ್ಲಿಕೇಶನ್ ಸಿಗಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ನೀವು ಕರೆಕ್ಟಾಗಿ ಓದಿದ್ರೆ ನೀವು CT ಅಪ್ಲಿಕೇಶನ್ ಜೊತೆ ಹಾಕಿರೋರು ಮಾತ್ರ ಈ ಲಿಸ್ಟ್ ಬಿಟ್ಟಿರುವಂಥದ್ದವರು ಮೆರಿಟ್ ಲಿಸ್ಟು. ಇವಾಗ ಹಾಕ್ತೀರಾ ಅಂತ ಅಂದರೆ ಅಪ್ಲಿಕೇಶನ್ ಇಲ್ಲ ಅಂತ ಹೇಳ್ಬೋದು. ಅದು ಈ ವರ್ಷದಿಂದ ಈ ರೀತಿ ಮಾಡಿದ್ದಾರೆ. ನೋಡಿ ಎಷ್ಟು ಲಿಸ್ಟ್ ಇದೆ ಅಂತ. ಹಾಗೆ ಕ್ಯಾಂಡಿಡೇಟ್ ನೇಮ್ ಅಂತ ಇದೆಯಲ್ಲ, ನೀವು ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತುಂಬ ಕ್ಯಾಂಡಿಡೇಟ್ ನೇಮ್ ಇರೋದ್ರಿಂದ ಸೇಮ್ ನೇಮ್ಸ್ ಇಲ್ಲ ಅಂದರೂ 3 to 4 ಟೈಮ್ಸ್ ಇರ್ಬೋದೇನೋ. ಒಂದೇ ಹೆಸರಿನವರು ಸ್ಟೂಡೆಂಟ್ಸ್ಗಳು 3-4 ಜನ ಇರ್ಬೋದೇನೋ. ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವ ರೀತಿ ಹಾಕಿದ್ದೀರಾ ನೇಮ್ನ, ಆ ರೀತಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬಾರ್ದು. ಹಾಗೆ ಸ್ಪೇಸ್ ಕೂಡ ಹೇಗೆ ಕೊಟ್ಟಿದ್ದೆ ಅದೇ ರೀತಿ ಕೊಡಬೇಕು. ಆ್ಯಂಡ್ ಇನಿಷಿಯಲ್ ಕೂಡ ಹೇಗಿತ್ತು ಹಾಗೆ ಕೊಡಬೇಕು. ನೋಡಿದ್ದೀರಲ್ಲ, ನಾನು ಹೇಳಿದ್ನಲ್ಲ ಸರ್ಕ್ಯುಲರ್ ಅಂತ, ಅದು ಇದೇ ಸರ್ಕ್ಯುಲರ್. ಲಾಸ್ಟ್ 3ನ ನೀವು ಕ್ಲೀನಾಗಿ ಓದ್ಕೊಳ್ಳಿ ಸರ್ಕ್ಯುಲರ್. ಅದರಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ CET ಅಪ್ಲಿಕೇಶನ್ ಹಾಕಬೇಕಾದ್ರೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನೀವು ಹಾಕಬೇಕಾಗಿತ್ತು ಅಂತ. ಹಳೆಯ ವೈದ್ಯಕೀಯ ಕೋರ್ಸ್ಗಳು BPA BPT AHS ಅಡಲ್ಟ್ ಸೈನ್ಸ್ BPT BPO ಕೂಡ ಅಲ್ಲೇ ಅಪ್ಲಿಕೇಶನ್ ಪರಿಶೀಲನೆ ಆಗಿರಬೇಕು ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಹೊಸ ಅಪ್ಲಿಕೇಶನ್ ಏನು ಬರಲ್ಲ ನಿಮಗೆ. ಈಗ ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅವ್ರಿಗಷ್ಟೇ ಮೆರಿಟ್ ಲಿಸ್ಟ್ನ ಬಿಟ್ಟಿರುವಂಥದ್ದು. ಈಗ ಹೊಸ್ದಾಗಿ ಹಾಕ್ತೀರಾ ಅಂತ ಅಂದರೆ ಅವ್ರಿಗೆ ಸಿಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಟೆಂಪರರಿ ಅಂತಲೂ ಹೇಳೋಕ್ಕಾಗಲ್ಲ. ಏನಕ್ಕೆ ಅಷ್ಟು ಸ್ಟೂಡೆಂಟ್ಸ್ದು ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ ಅಂದರೆ ಇದು 80 to 90% ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು 10% ಇನ್ನು ಸ್ವಲ್ಪ ದಿನದಲ್ಲೇ ಅಪ್ಡೇಟ್ ಕೊಡ್ತಾರೆ. ಇದಿಷ್ಟು ಅಡಲ್ಟ್ ಸೈನ್ಸ್ BPT BPO ಅವ್ರದ್ದು ಲಿಸ್ಟ್ ಅಂತೂ ನೀವೇ ನೋಡ್ಕೋಬೋದು. ನಾನು ಹೇಳಿದ್ದೀನಲ್ಲ ಹಾಗೆ 3 ಡಾಟ್ಸ್ಗೆ ಹೋಗಿ ಪ್ರವೇಶ ಹೋಗಿ ಇದು CET 2024 ಹೋಗಿ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಇದೆಯಲ್ಲ ಅದನ್ನು ತೆಗೆದು ನೀವು ಸರ್ಚ್ ಮಾಡ್ಕೊಳ್ಳಿ ಈಸಿಯಾಗಿ. ನಾನು ಹೇಳ್ದಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ, ಹಾಗೆ ಇನಿಷಿಯಲ್ ಕೂಡ ಮಿಸ್ಟೇಕ್ ಮಾಡಬೇಡಿ. ಕ್ಲೀನಾಗಿ ನೀವು ನೋಡ್ಕೊಳ್ಳಿ ಯಾರ್ಯಾರ್ದು ರ್ಯಾಂಕಿಂಗ್ ಎಷ್ಟೆಷ್ಟಿದೆ ಅಂತ. ಇದು CET ರ್ಯಾಂಕಿಂಗ್ ಅಂತೂ ಅಲ್ಲ, ಇದು ನಿಮ್ಮ ಸೆಕೆಂಡ್ PUC ಮೆರಿಟ್ ಮೇಲೆ ಬಿಟ್ಟಿರುವಂಥದ್ದು. ನೀವು ಸೆಕೆಂಡ್ PUCನಲ್ಲಿ ಜಾಸ್ತಿ ಮೆರಿಟ್ನಲ್ಲಿದ್ದರೆ 90-95% ಇದ್ದರೆ ನೀವು ನಿಯರ್ 1000 2000 3000 ಹೀಗೆಲ್ಲ ಬಂದಿರ್ತೀರ. ಸೊ ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿಗೆ ಹೋಗಿ ನೀವು ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಿಮ್ಗೆ ಇಷ್ಟ ಬರೋ ಕಾಲೇಜ್ನ ಅಂತ ಹೇಳ್ತೀನಿ. ಇದು ಕೂಡ CET ಕೌನ್ಸಿಲಿಂಗ್ ಜೊತೆ ನಡೆಯುತ್ತೆ.